ನೀವು ಈ ನೊಣಗಳಿಂದ ಮುಕ್ತಿ ಪಡಿಬೇಕಾ? ಇವು ಗಲೀಜು ಮೇಲೆಲ್ಲ ಕೂತು ಬಂದು ನಮ್ಮ ಮೇಲೆ ಊಟಗಳ ಮೇಲೆ ಕೂರೋದ್ರಿಂದ ಹಲವಾರು ಕಾಯಿಲೆಗಳು ಹರಡುತ್ತವೆ. ಇದರಿಂದ ನೀವು ಮುಕ್ತಿ ಪಡಿಬೇಕು ಅಂದರೆ ಈ ಮನೆಮದ್ದನ್ನು ಒಂದು ಸಲ ಟ್ರೈ ಮಾಡಿ ಅಂತ ಹೇಳ್ತಾ, ಫಸ್ಟಿಗೆ ನಾನು ನೀರನ್ನ ಕಾಯ್ಲಿಕ್ಕೆ ಇಟ್ಕೋತೀನಿ. ಸ್ವಲ್ಪ ಕಾದ್ಮೇಲೆ ಈಗ ಸ್ವಲ್ಪ ಕಾದಿದೆ, ಅದಕ್ಕೆ ನಾನು ಲವಂಗನ ಹಾಕೋತೀನಿ. ಎಷ್ಟು ನೀರು ತೊಗೊಂಡಿರ್ತೀರ ಅಷ್ಟಕ್ಕೆ ಸ್ವಲ್ಪ ನೋಡ್ಕೊಂಡು ಹಾಕ್ಕೊಳ್ಳಿ ಲವಂಗನ. ನಾನು ನೀರನ್ನ ನೋಡ್ಕೊಂಡು ಎಷ್ಟು ಬೇಕೋ ಅಷ್ಟು ಸ್ವಲ್ಪ ಹಾಕ್ಕೊಂಡಿದ್ದೀನಿ. ನೀವು ಕೂಡ ಇದನ್ನು ಮನೇಲಿ ಒಂದು ಸಲ ಟ್ರೈ ಮಾಡಿ. ಈ ಕೆಮಿಕಲ್ ಸ್ಪ್ರೇಗಳನ್ನ ಹೊಡೆಯೋದ್ರಿಂದ ನಮಗೂ ತೊಂದರೆ ಆಗುತ್ತೆ. ಅದ್ರ ಬದಲು ಈ ಥರ ಮನೆಯಲ್ಲೇ ಮಾಡಿಕೊಂಡು ಹೋಮ್ ಮೇಡ್ ಸ್ಪ್ರೇಗಳನ್ನ ಹೊಡೆಯೋದ್ರಿಂದ ನಮಗೂ ಈ ಥರ ಯಾವುದೇ ಥರ ಸೈಡ್ ಎಫೆಕ್ಟ್ ಇರೋಲ್ಲ. ಈಗ ಚೆನ್ನಾಗಿ ಬೆಂದಿದೆ ನೋಡಿ. ಈಗ ಕಾದಿದೆ ಸ್ವಲ್ಪ, ಅದಕ್ಕೆ ನಾನು ಈರುಳ್ಳಿ ಸಿಪ್ಪೆನ ಹಾಕೋತಾ ಇದ್ದೀನಿ. ಚೆನ್ನಾಗಿ ಸ್ವಲ್ಪ ಕಾಯಿಸ್ಬೇಕೀಗ. ನೋಡಿ ಈಗ ಚೆನ್ನಾಗಿ ಕಾದಿದೆ. ನೀವೇ ನೋಡ್ತಾ ಇದ್ದೀರಾ, ಬಣ್ಣ ಕೂಡ ಚೇಂಜ್ ಆಗಿದೆ. ಈರುಳ್ಳಿ ಹಾಕೋದ್ರಿಂದ ಬಣ್ಣ ಚೇಂಜ್ ಆಗಿದೆ. ಈಗ ಗ್ಯಾಸ್ನ ಆಫ್ ಮಾಡ್ಕೋತೀನಿ. ನೋಡಿ ಆಲ್ಮೋಸ್ಟ್ ಈಗ ನಾನು ಸ್ವಲ್ಪ ತಾರಕ್ಕೆ ಬಿಟ್ಟಿದ್ದೀನಿ. ಈಗ ಹಾರಿದೆ, ಅದಕ್ಕೆ ಹಾರಿದ ಮೇಲೆ ಸ್ವಲ್ಪ ಡೆಟಾಯಿಲ್ನ ಹಾಕೋತಾ ಇದ್ದೀನಿ. ಈಗ ಅದನ್ನು ಮಿಕ್ಸ್ ಮಾಡ್ಕೋತೀನಿ. ನೋಡಿ ಸ್ವಲ್ಪ ನೀಟಾಗಿ ಸ್ವಲ್ಪ ಇದನ್ನು ನೀಟಾಗಿ ಹಾರಿದೆ ಇದು. ಈಗ ಅದಕ್ಕೆ ಡೆಟಾಯಿಲ್ನ ಹಾಕ್ಕೊಂಡಿದ್ದೀನಿ. ಈಗ ಹಾರಿದೆ. ಈಗ ಇದನ್ನು ಸ್ಪ್ರೇ ಬಾಟಲ್ಗೆ ತುಂಬ್ಕೋತೀನಿ ಇದಕ್ಕೆ. ಈಗ ಮುಗಿದಿದೆ, ಇದನ್ನು ಸ್ವಲ್ಪ ಆರಿದೆ ಎಲ್ಲ ನೀಟಾಗಿ. ನಿಮಗೆ ಎಲ್ಲಿ ನೊಣಗಳು ಜಾಸ್ತಿ ಕಾಣುತ್ತೆ, ವಿಂಡೋಸ್ ಹತ್ರ, ಡೋರ್ ಹತ್ರ, ಬಾಗಿಲ ಹತ್ರ, ಈ ರೀತಿ ಇದನ್ನು ಸ್ಪ್ರೇ ಮಾಡ್ತಾ ಬನ್ನಿ. ಆಲ್ಮೋಸ್ಟ್ ಕಮ್ಮಿ ಆಗುತ್ತೆ. ನಮ್ಮ ಮನೇಲಂತೂ ಅಂಗಡಿ ಇರೋದ್ರಿಂದ, ಮನೇಲಿ ಪಾಪು ಇರೋದ್ರಿಂದ ಹೇಗಪ್ಪ ಈ ನೊಣಗಳನ್ನ ಅವಾಯ್ಡ್ ಮಾಡೋದು ಅನ್ನೋದೊಂದು ದೊಡ್ಡ ತಲೆನೋವಾಗಿದೆ. ಆದಷ್ಟು ಬೇಗ ರಿಸಲ್ಟ್ನ ನೋಡ್ತೀರಾ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೋತೀನಿ. ಥ್ಯಾಂಕ್ ಯು.